ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ನಮಸ್ತೆ, ಮಧು ಅಂತ. ನಾನು ಈ ಕ್ಷೇತ್ರಕ್ಕೆ OBC ಮೋರ್ಚಾಕ್ಕೆ ಉಪಾಧ್ಯಕ್ಷ. ಆಮೇಲೆ ನಾನು ಬಂದು 16 ವರ್ಷದಿಂದ ಬಿಜೆಪಿಯಲ್ಲಿ ಇದ್ದೀನಿ. ನಮ್ಮ ಉಮೇಶ್ ಶೆಟ್ಟಿ ಸಾಹೇಬರು ಯಾವಾಗಿಂದ ಇದ್ದಾರೆ ಅವಾಗಿಂದ ಅವ್ರ ಜೊತೆಗೆ ನಾವು ಹಗಲು ರಾತ್ರಿ ಅಂತ ಹೊಡೆದಾಡ್ಕೊಂಡು ಅವ್ರೇನ್ ಶ್ರಮ ಪಟ್ಟು ನಮ್ಮ ಏರಿಯಾನ ಉದ್ಧಾರ ಮಾಡ್ಬೇಕು ಅಂತಿದ್ದಾರೆ ಅದಕ್ಕೆ ಸ್ಪಂದಿಸ್ಕೊಂಡು ನಾವು ಅವತ್ತಿಂದ ಎಲ್ಲ ಇದೀವಿ. ಇವತ್ತಿನ ದಿನ ಏನ್ ಅವ್ರ ಹುಟ್ಟುದಬ್ಬ ಇದೆ, ಅವ್ರ ಹುಟ್ಟುದಬ್ಬಕ್ಕೆ ಅಂತ ಅಂದ್ಬಿಟ್ಟು ಒಂದೂವರೆ ವಾರದಿಂದ ನಾವು ಸತತವಾಗಿ ಜನಗಳ ಪರವಾಗಿ ಜನಕ್ಕೆ ಏನೇನು ತಲುಪಿಸ್ಬೇಕು ಅಂತೇಳಿ ಒಂದು ರಕ್ತದಾನ ಶಿಬಿರ ಆಗ್ಲಿ, ಇಲ್ಲ ಹೆಣ್ಮಕ್ಳಿಗೆ ಸೀರೆ ಕೊಡುವಂಥದ್ದಾಗ್ಲಿ, ಕಾರ್ಯಕ್ರಮ ಆಗ್ಲಿ, ನಾಷ್ಟದ ವ್ಯವಸ್ಥೆ ಆಗ್ಲಿ, ಬೇರೆ ಮಗದೊಂದು ಅಂಗವಿಕಲರಿಗೆ ವೀಲ್ ಚೇರ್ ಕೊಡುವಂಥದ್ದು, ಮತ್ತೆ ತಿರ್ಗಾ ಐ ಡೊನೇಷನ್ ಕ್ಯಾಂಪ್ ಆಗ್ಲಿ, ಐ ಚೆಕಪ್ ಕ್ಯಾಂಪ್ ಆಗ್ಲಿ, ಎಲ್ಲ ಸೇರಿ ಮಾಡಿರೋದು. ಎಲ್ಲ ಬ್ಲಡ್ ಡೊನೇಷನ್ ಕ್ಯಾಂಪು ಪ್ಲಸ್ ಎಲ್ಲ ನಮ್ಮ ಜೊತೆ ಇರೋ ಹುಡುಗರುಗಳು, ನಮ್ಮ ಸಹಚರರು ಯಾರು ಇದ್ದಾರೆ ಎಲ್ಲರೂ ಅವ್ರಿಗೋಸ್ಕರ ಅಂತ ಮುಡಿಪಾಗಿಟ್ಟು ಒಂದು ವಾರದಿಂದ ಶ್ರಮ ವಹಿಸಿ ಮಾಡಿದೀವಿ. ಅವ್ರಿಗೆ ಯಾವತ್ತಿದ್ರು 100 ಅಲ್ಲ 150 ವರ್ಷ 200 ವರ್ಷ ಎಷ್ಟು ಆಯ್ಸ್ ಕೊಡ್ತಾನೋ ದೇವರು ಅಷ್ಟು ಆಯ್ಸ್ ಕೊಟ್ಟು ಅವ್ರು ಚೆನ್ನಾಗಿರ್ಬೇಕು ಅಂತ ನಮ್ಮೆಲ್ಲರ ಆಶಿಸ್ತೀವಿ ಸರ್. ಅಷ್ಟೇ ನಮ್ಮ ಕಡೆಯಿಂದ ನಮ್ಮ ಆಶನೇ ಇದು ಸರ್. ಆಮೇಲೆ ಅದು ಅಲ್ಲದೆ ಇನ್ನೊಂದೇನಾದ್ರು ಯಾರು ಮಾಡದಿರೋ ಒಂದು ಕೆಲಸ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಸರೌಂಡಿಂಗ್ ಅಲ್ಲಿ ಯಾರು ಮಾಡಿಲ್ಲ ಸರ್. ಕ್ಯಾನ್ಸರ್ ಪೇಷಂಟ್ಗೆ ಒಬ್ಬರಿಗೆ ಕರ್ಸಿ ಅವ್ರಿಗೆ ಅಂತ ಅಂದ್ಬಿಟ್ಟು ಏನು ಅನುದಾನ ಬರಬೇಕು ಅದನ್ನ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ ಸರ್, ಹೇಳೋದಕ್ಕೆ ಒಂದು ಟೈಮ್ ಸಾಲೋದಿಲ್ಲ. ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಹೇಳಿದೀವಿ ಅವ್ರ ಬಗ್ಗೆ. ಅವ್ರು ಇರೋದ್ರಿಂದ ನಾವೆಲ್ಲ ಇದೀವಿ ಸರ್. ಮುಂದಿನ MLA ಉಮೇಶ್ ಶೆಟ್ಟಿ ಅವ್ರಿಗೆ, ಉಮೇಶ್ ಶೆಟ್ಟಿ ಅವ್ರಿಗೆ, ಶ್ರೀ ಉಮೇಶ್ ಶೆಟ್ಟಿ ಅವ್ರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.